ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಅವರವರ ಅಭಿಮಾನಿಗಳು, ಮುಖಂಡರುಗಳು, ಕಾರ್ಯಕರ್ತರು ಆಗಮಿಸುತ್ತಲೇ ಇದ್ದಾರೆ. ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಇವರಿಬ್ಬರ ಮನೆಗಳಿಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ಕೂಡ ಒಂದ್ ಕಡೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಮನೆಗೆ ಬಂದ ಶಾಸಕ ಎಂ ಕೃಷ್ಣಪ್ಪ ಕೂಡ ಬಂದಿದ್ರು. ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ದಾರೆ. ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿದ್ರು. ಇನ್ನು ಭೋವಿ ಸಮಾಜದ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಯಾಕಂದ್ರೆ ತಮ್ಮ ಸಮುದಾಯಕ್ಕೂ ಕೂಡ ಒಂದು ಸ್ಥಾನಮಾನವನ್ನ ಕೂಡ ಕೊಡಬೇಕು ಅಂತ ಹೇಳಿ ತಾವು ಗಮನಿಸ್ತಾ ಇದ್ದೀರಿ. ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದ ಮುಂದೆ ಯಾವ ರೀತಿಯಾಗಿ ಅವರ ನಾಯಕರುಗಳು, ಶಾಸಕರುಗಳು, ಜೊತೆಗೆ ಪ್ರಮುಖ ಆಪ್ತರು ಯಾರೆಲ್ಲ ಯಾವ ರೀತಿಯಾಗಿ ಗುಂಪುಗೂಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಇನ್ನು ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ದಾರೆ. ಯಾಕಂದ್ರೆ ಇವತ್ತು ದೆಹಲಿಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಅವರಿಗೆ ವಿಶ್ವಾಸನ ತಿಳಿಸಲಿಕ್ಕೂ ಕೂಡ ವಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ಹೂವಿನ ಬೊಕ್ಕೆಗಳನ್ನ ಕೂಡ ಹಿಡಿದುಕೊಂಡಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ವಿಜುವಲ್ಸ್ ನಾವು ನಿಮ್ಗೆ ತೋರಿಸ್ತಾ ಇದೀವಲ್ಲ. ಸಾಕಷ್ಟು ಜನ ಅವರ ಜೊತೆ ಮಾತುಕತೆಯನ್ನ ನಡೆಸಿ, ಜೊತೆಗೆ ನಮಗೆ ಮಂತ್ರಿಗಿರಿಯನ್ನ ಕೊಡಿಸಿ ಅನ್ನೋ ಒಂದು ದುಂಬಾಲನ್ನ ಕೊಡುವಂತಹ ನಿಟ್ಟಲ್ಲಿ ಕೆಲವೊಂದಿಷ್ಟು ಜನ ಶಾಸಕರುಗಳು ಬೆನ್ನು ಬಿದ್ದಿದ್ರೆ, ಮತ್ತೊಂದು ಕಡೆಗೆ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಕೂಡ ಈಗಾಗಲೇ ಅವರಿಗೆ ಶುಭ ಕೋರ್ಲಿಕ್ಕೆ ಅಂತ ಹೇಳಿ ಆಗಮಿಸಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಷ್ಟು ಜನಸಂಖ್ಯೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದ ಮುಂಭಾಗದಲ್ಲಿ ಕಾರ್ಯಕರ್ತರು ಅಥವಾ ಅವರ ಆಪ್ತರು ಸೇರಿದ್ದಾರೆ ಅಂತ ಹೇಳಿ ಅವರಿಗೆ ಹೂ ಬೊಕ್ಕೆಗಳನ್ನ ಕೊಡೋದ್ರ ಮುಖಾಂತರ, ಹೂಗುಚ್ಚಗಳನ್ನ ನೀಡೋದ್ರ ಮುಖಾಂತರ ಶುಭ ಕೋರುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಎಡಭಾಗದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಚಿತ್ರಣ. ಮಂಗಳ ವಾದ್ಯ ಜೊತೆಗೆ ವಾದ್ಯಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಅವರಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಖುಷಿಯನ್ನ ಸೆಲೆಬ್ರೇಟ್ ಮಾಡುವಂತಹ ಪರಿ ಇದು. ಮಂಗಳವಾದ್ಯವನ್ನ ನಡೆಸೋದ್ರ ಮುಖಾಂತರ ಅವರ ಅಭಿಮಾನವನ್ನ ಸಿದ್ದರಾಮಯ್ಯನವರು ಸಿಎಂ ಆಗಿರೋದಕ್ಕೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಡೋಲನ್ನ ಬಾರಿಸೋದ್ರ ಮುಖಾಂತರ ವಾದ್ಯಗೋಷ್ಠಿಯನ್ನೇ ಒಂದು ರೀತಿ ಸಮಾರಂಭದ ರೀತಿಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ಬಹಳ ಕ್ರಮಬದ್ಧವಾಗಿ ಆ ವಿಜುವಲ್ಸ್ ಅನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎರಡೂ ದೃಶ್ಯಗಳನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸ, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ನಿವಾಸ. ನೋಡಿ, ಡಿಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನ ಸಲ್ಲಿಸಿದ್ರು. ಎಲ್ರಿಗೂ ಕೂಡ ಒಂದ್ಸಲ ಹಾಯ್ ಅಂತ ಮಾಡಿ ನೋಡಿ, ಬಂದ ಕೂಡಲೇ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿದ್ರು. ಟೈಮ್ ನೋಡ್ತಾ ಇದ್ದಾರೆ, ಅಂದ್ರೆ ದೆಹಲಿಗೆ ಹೋಗುವಂತಹ ಟೈಮ್ ಬಂತಲ್ಲ, ಸೊ ಅವರು ಹೋಗ್ಬೇಕು. ಈಗ ಫ್ಲೈಟ್ ಎಷ್ಟೊತ್ತಿಗೆ ಇದೆಯೋ, ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಹೋಗ್ತಾರೆ, ದೆಹಲಿಗೆ ಹೋಗ್ಬೇಕು. ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಬೇಕು. ಯಾಕಂದ್ರೆ ನಾಳಿನ ಪ್ರಮಾಣ ವಚನ ಸಮಾರಂಭಕ್ಕೆ ಶಾಸಕರು ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮ ಆಪ್ತರಿಗೂ ಕೂಡ ಸಚಿವ ಸ್ಥಾನಗಳನ್ನ ಕೊಡಿಸಬೇಕು ಅನ್ನೋದು ಇಬ್ಬರು ನಾಯಕರುಗಳ ಒಂದು ಆಸೆಯಾಗಿರುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಜನರಿಗೆ ಕೊಡಿಸಬೇಕು ಅನ್ನೋ ಒಂದು ಆಸೆ ಇದ್ರೆ, ಈಗ ಶಿವಕುಮಾರ್ ಅವರಿಗೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ಜನ ಅವರನ್ನ ಕೂಡ ದುಂಬಾಲು ಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಇಬ್ರು ನಾಯಕರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಹೋಗಬೇಕಾಗತ್ತೆ. ಒಂದು ಕಡೆ ಇಬ್ಬರೂ ನಾಯಕರುಗಳ ಮನೆ ಮುಂದೆ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಶಾಸಕರು ಮಂತ್ರಿಗಿರಿಗೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ. ಹೆಂಗ್ ಕಂಡು ಬರ್ತಾ ಇದೆ ಇವತ್ತು ಡಿಕೆ ಹಾಗೆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದ ಚಿತ್ರಣಗಳು? ಬೆಳಗ್ಗೆಯಿಂದ ಒಂದು ಕಡೆ ಅಭಿಮಾನಿಗಳು, ಕಾರ್ಯಕರ್ತರಾದ್ರೆ ಮತ್ತೊಂದು ಕಡೆ ಶಾಸಕರನ್ನ ಬೆಂಬಲಿಸುವಂತ ಆ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ನ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 12 ಗಂಟೆಗೆ ಚಾರ್ಟೆಡ್ ವಿಮಾನದ ಮೂಲಕ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವರು ಯಾರ್ಯಾರಾಗ್ತಾರೆ, ನಾಳೆ 30 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಆ 30 ಜನರಲ್ಲಿ ತನ್ನ ಹೆಸರು ಕೂಡ ಒಂದಿರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕೂಡ ಬಂದು ಒತ್ತಡವನ್ನ ಹಾಕ್ತಿದ್ದಾರೆ. ಇನ್ನ ಬೋವಿ ಸಮುದಾಯದ ಚಿತ್ರದುರ್ಗ ಮಠದ ಸಿದ್ದರಾಮೇಶ್ವರ ಶ್ರೀಗಳು ಕೂಡ ಭೇಟಿಯನ್ನ ಮಾಡಿ ಈ ಬಾರಿ 3 ಜನ ಶಾಸಕರು ನಮ್ಮ ಒಂದು ಸಮುದಾಯದಿಂದ ಗೆದ್ದಿದ್ದಾರೆ, ಸೊ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಈ ಹಿಂದಿನ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಶಿವರಾಜ್ ತಂಗಡಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಈ ಬಾರಿ ಕೂಡ ಶಿವರಾಜ್ ತಂಗಡಿಗೆ ಕನಕಗಿರಿ ಕ್ಷೇತ್ರದಿಂದ ಅಥವಾ ಪಾವಗಡದಿಂದ ವೆಂಕಟೇಶ್ ಅಥವಾ ಎಸಿ ಶ್ರೀನಿವಾಸ್ ಪುಲಿಕೇಶನ್ ಈ ಮೂರಲ್ಲಿ ಯಾರಿಗಾರು ಕೂಡ ಸಚಿವ ಸ್ಥಾನವನ್ನ ಕಡ್ಡಾಯವಾಗಿ ನೀಡಲೇಬೇಕು ಅಂತ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಜನ ಶಾಸಕರು ಕೂಡ ಅವರನ್ನ ಭೇಟಿ ಮಾಡಿ ತಮ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದಾರೆ. ಈಗಿರುವಂತ ಮಾಹಿತಿ ಪ್ರಕಾರ ಸುರ್ಜೇವಾಲಾ ಹಾಗೂ ಕೆ.ಸಿ. ವೇಣುಗೋಪಾಲ್ ಯಾವಾಗ ಬಂದು ಶಾಸಕರ ಒಂದು ಅಭಿಪ್ರಾಯದ ಸಂಗ್ರಹಕ್ಕೆ ಮುಂದಾಗಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿಯೇ ಸುಮಾರು 55 ಜನರ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ 30 ಜನರನ್ನ ಶಾರ್ಟ್ ಲಿಸ್ಟ್ ಕೂಡ ಮಾಡಲಾಗುತ್ತೆ. ಆ 30 ಜನರಲ್ಲಿ ಸಿದ್ದರಾಮಯ್ಯದ ಬಣದ ಶಾಸಕರು ಎಷ್ಟು ಜನ ಸಚಿವರಾಗ್ತಾರೆ, ಡಿಕೆ ಬಣದ ಶಾಸಕರು ಎಷ್ಟು ಜನ ಸಚಿವರಾಗ್ತಾರೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 12ಕ್ಕೂ ಹೆಚ್ಚಿನ ಸ್ಥಾನಗಳ ಒಂದು ಸಚಿವ ಸ್ಥಾನಗಳು ಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶ್ರುತಿ. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.
ಇನ್ನು ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ಸೇರಿರುವಂತಹ ಅವರ ಅಭಿಮಾನಿಗಳು ಕಾರ್ಯಕರ್ತರು ಬಹಳ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ರು, ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಬನ್ನಿ ನೋಡೋಣ. ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ದೇಶವೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಒಂದು ಸಂತೋಷದಲ್ಲಿ ತೇಲ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಈ ಮಂಗಳವಾದ್ಯ ಡೋಲು ನಾದಸ್ವರ ಶಾಲೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 2013-18 ಅವಧಿಯಲ್ಲಿ ನಮಗೆ ಶಾಲೆಯನ್ನ ಮಾಡಿಕೊಟ್ರು. ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದೊಳಗೆ ಅನ್ನಭಾಗ್ಯ ಅವು ಇವು 108 ಯೋಜನೆಗಳನ್ನು ಮಾಡ್ತಾರೆ. ಇನ್ನೊಂದೊಳಗೆ ನಾವು ಸಿಂಧಿಗಿಂದ ಏನಾದ್ರು ಮುದ್ದಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದೇವೆ. ನಾವು ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ತಾರ ಅಂತಂದು ನಾವು ಭರವಸೆಯನ್ನು ಹೇಳಿ ನಾವು ಹಂಗಾಗಿ ಪಾದಯಾತ್ರೆ ಮುಖಾಂತರ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾವು ದಾವಣಗೆರೆಯಿಂದ ನಾವು ಪಾದಯಾತ್ರೆ ಬಂದಿದ್ದೀವಿ. ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕಲ್ಲಿಂದ ಬಂದಿದ್ದೇವೆ ಸರ್. 600 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ದೆವು. ಸಿದ್ದರಾಮಯ್ಯ ಸರ್ ಮೊದಲು ಮುಖ್ಯಮಂತ್ರಿ ಆದಾಗ ಸೀರು ಭಾಗ್ಯ, ಅನ್ನ ಭಾಗ್ಯ, ಕೆಲವು ಭಾಗ್ಯಗಳನ್ನು ಮಾಡಿ ಜನತೆಗೆ ಮನಸ್ಸು ಗೆದ್ದಿದ್ದಾರೆ. ಅದಕ್ಕೆ ಕರ್ನಾಟಕ ಜನರು ಅವರಿಗೆ ಈ ಸಲ ಪೂರ್ತಿ ಬಹುಮತ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆದಕ್ಕೆ ಮತ್ತೆ ಆಡಳಿತ ಸರಿಯಾಗಿ ಮಾಡ್ತಾರೆ ಅವರು. ಈಗ 5 ವರ್ಷ ಹಿಂದಿನ ಪೀರಿಯಡ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅದಕ್ಕೆಲ್ಲಾ ನಿರೀಕ್ಷಣೆ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇಟ್ಟು ಜನ, ಕರ್ನಾಟಕ ಜನ ಬಹುಮತ ಕೊಟ್ಟಿದ್ದಾರೆ. ಅದಕ್ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಅವರು ಆಗಿದ್ದಾರೆ. ಮತ್ತೆ ಅವ್ರೀಗ ಒಳ್ಳೆ ಆಗ್ಯಾದಂತ ಹೇಳಿ ಎಲ್ಲಾ ಸಮಾಜದಿಂದ ನಾವು ಆಳಂದ ತಾಲೂಕಿನಿಂದ